ಮುಗಳಿಹಳ್ಳಿ ಪಿಚ್ ಎಲ್ಲ ನೋಡ್ರಿ ಏನನ್ಸುತ್ತೆ? ಚೆನ್ನಾಗೈತೆ, ಟ್ರ್ಯಾಕ್ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ, ರೇಸ್ನು ಚೆನ್ನಾಗ್ ಮಾಡ್ಕೊಡ್ತಾ ಇದ್ದಾರೆ, ಒಳ್ಳೆ ಟ್ರೋಫಿ ತರಿಸಿದ್ದಾರೆ. ಖುಷಿ ಆಗ್ತೈತಿ, ಯಾಕೆಂದ್ರೆ ಬಸವಣ್ಣನ ಇಕ್ಕಿದ್ದಾರೆ ಟ್ರೋಫಿಗೆ, ನಾವು ಬಸವಣ್ಣನ ಹಾಕಿ ಬಂದಿರೋದು. ಖುಷಿ ಆಗ್ತೈತಿ ನೋಡ್ಬೇಕು. ನಾವ್ ಆಡ್ಬೇಕಾರೆ ಇಂತ ಟ್ರೋಫಿ ಇರ್ಲಿಲ್ಲ. ಸರ್ ಏನ್ ಅನ್ಸುತ್ತೆ ಈ ಒಂದು ಪಿಚ್ ಎಲ್ಲ ನೋಡ್ತಾ ಇದ್ರೆ? ಬಾರಿ ಅದ್ಭುತವಾಗಿ ನಡೀತಾರೆ. ಲಾಂಗ್ ಪಿಚ್ಚು, ಅದೆಲ್ಲ ದಮ್ ಬಿದ್ದವು ಫಸ್ಟ್ ಆಗ್ತಾವ ಅಷ್ಟೇ. ಆಡಿರೋದು 8 ರೇಸ್ ಆಡ್ಬೋದು, ದೊಡ್ಡ ರೇಸ್ 8 ರೇಸ್ ಇದುವರೆಗೂ ಫಸ್ಟ್ ರೌಂಡ್ ಸೋತಿಲ್ಲ ಸರ್. ತಾಕತ್ ರೇಸ್ ಮಾತ್ರ ಹೊಡೆಯಕ್ ಸಾಧ್ಯ. ಇವತ್ತು 200 ಮೀಟರ್ ಲೆಕ್ಕಾಚಾರ ಇಟ್ಟಾರೆ ಪಿಚ್ಚು, ಸಖತ್ ಲಾಂಗ್ ಇದೆ, ನೋಡೋಣ ಸರ್. ಸ್ನೇಹಿತರ ನೋಡಿ, ಮುಗಳಿಹಳ್ಳಿ ಗ್ರಾಮಕ್ಕೆ ನಾನಾ ಜಿಲ್ಲೆಗಳಿಂದ ಚಾಂಪಿಯನ್ ರಾಸುಗಳು ಬಂದಿದಾವೆ ಸ್ನೇಹಿತರೆ. ನೋಡಿ ನೀವೇ ನೋಡ್ತಾ ಇದೀರಾ, ಬಾಹುಲ್ಯ ನೋಡಿ, ಬಾಹುಲ್ಯ ಬಂದಿದೆ ನೋಡಿ. ಸುಲ್ತಾನ್ ಅಂತ ಇಟ್ಕೆ ಪ್ರಕಾಶ್ ಅಣ್ಣ ಅವರ ಮನೆಯ ರಾಸು ಸುಲ್ತಾನ್ ಕೂಡ ಬಂದಿದೆ ಸ್ನೇಹಿತರೆ. ಇವತ್ತು ಮುಗಳಿಹಳ್ಳಿ ಗ್ರಾಮಕ್ಕೆ ಇವೆರಡು ಎತ್ತುಗಳನ್ನ ಪೇರ್ ಮಾಡಿದ್ದಾರೆ ಸ್ನೇಹಿತರೆ. ಅನೇಕ ಒಳ್ಳೆ ಚಾಂಪಿಯನ್ ರಾಸುಗಳನ್ನೇ ನಾವಿಲ್ಲಿ ನೋಡ್ಬೋದಾಗಿದೆ. ಯಾಕಂದ್ರೆ ಇಲ್ಲಿನ ಟ್ರೋಫಿಗಳು ಅಷ್ಟು ಗಮನ ಸೆಳೀತಾ ಇದಾವೆ ಸ್ನೇಹಿತರೆ. ಪ್ರತಿಯೊಬ್ರು ಕೂಡ ಬಂದು ನಾವಿಲ್ಲಿ ಟ್ರೋಫಿಗಳನ್ನ ಗೆಲ್ಬೇಕು ಅನ್ನೋ ಒಂದು ನಿರೀಕ್ಷೆಯಿಂದ ಬರ್ತಾ ಇದ್ದಾರೆ. ಬನ್ನಿ, ಬಂದಂತ ರಾಸುಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಬಾಹುಲಿ ಯಾವ ಊರಲ್ಲಿದೆ? ಸರ್ ಬೆಟ್ಟದಪುರ ಹೌದಾ? ಬೆಟ್ಟದಪುರದ ಹತ್ರ. ಬೆಟ್ಟದಪುರ ಹತ್ರ. ಓಕೆ ಓಕೆ ಸರ್, ಅದು ಮುಂಚೆ ತೇಗೂರಲ್ಲಿ ಇತ್ತಲ್ಲ, ಅವ್ರು ಅದನ್ನ ಖರೀದಿ ಮಾಡಿದ್ರ? ಹೌದು ಸರ್, ಖರೀದಿ ಮಾಡ್ಕೊಂಡು. ಓಕೆ ಓಕೆ ಸರ್, ಈಗ ನಿಮ್ಮೂರಿಗೆ ಬಂದ್ಮೇಲೆ ಇದು ಭಾಗವಹಿಸಿದ್ರೆ ಆ ಕಡೆ ಯಾವತ್ತರ? ಹೌದು ಸರ್, 3 ಕಣ ಆಡಿದೀವಿ. ಎಲ್ಲೆಲ್ಲ ಆಡಿದ್ರ? ನಾವು ಈಗ ಸಾಲೆಕೊಪ್ಪಲಲ್ಲಿ ಒಂದು ಆಡಿದೀವಿ, ಮತ್ತೆ ಇಲ್ಲಿ ಅರಸಿಕಟ್ಟೆ ಹತ್ರ ಒಂದು ಆಡಿದೀವಿ, ಇನ್ನೊಂದು ಅದು ಸಾಲಿಗ್ರಾಮದ ಹತ್ರ ಒಂದು ಹೌದಾ ಪಿಚ್ ಅಲ್ಲಿ ಸರ್? ಆಡಿದೀವಿ. ಹೆಂಗೆ ಅಲ್ಲೆಲ್ಲ ಅಲ್ಲೆಲ್ಲ ಚೆನ್ನಾಗಿ ಆಡಿದೆ ಸರ್. ಒಂದ್ ಕಣದಲ್ಲಿ ಪ್ರೈಸ್ ಆಗಿದೆ, 3ನೇ ಸ್ಥಾನ ಪಡ್ಕೊಂಡಿದೀವಿ ಯಾವ ಊರಲ್ಲಿ? ಸರ್. ಇದು ಅರಸಿಕಟ್ಟೆ ಹತ್ರ. ಅರಸಿಕಟ್ಟೆ ಹತ್ರ. ಹೌದು. ಓಕೆ ಸರ್, ಸುಮಾರು ಬಾಹುಲಿ ಎಷ್ಟು ಪವನ್ ಆಗಿದಿರ್ಬೋದು ಸರ್? ಅಂದಾಜು ಮಾಡಕ್ ಆಗಲ್ಲ ಸರ್, ತುಂಬಾ ಪ್ರೈಸ್ ಮಾಡ್ಬಿಟ್ಟಿದೆ. ಅವಾಗ ಕಲ್ಕಿ ಜೊತೆ ಓಡುವಾಗ ಹ್ಯಾಟ್ರಿಕ್ ಎಲ್ಲ ಗೆದ್ದಿದೆ. ಹೌದು ಸರ್, ಹ್ಯಾಟ್ರಿಕ್ ಹೊಡೆದಿದೆ. ಸರ್ ಮಾತ್ರನೇ ಇದ್ದಿದೆ. ಹೌದಾ ಸರ್, ಇವತ್ತು ಮುಗಳಿಹಳ್ಳಿ ರೇಸಿಗೆ ಬಂದಿದ್ದೀರಾ, ಇಲ್ಲಿ ಏನ್ ಅನ್ಸುತ್ತೆ? ಎಲ್ಲ ವ್ಯವಸ್ಥಿತವಾದ ಪಿಚ್ ಎಲ್ಲ ನೋಡ್ತಾ ಇದ್ರೆ? ಪರವಾಗಿಲ್ಲ, ಪಿಚ್ ಎಲ್ಲ ಚೆನ್ನಾಗಿದೆ, ನೋಡದ ಎತ್ತುಗಳು ತುಂಬಾ ಸೇರಿದಾವೆ. ಸರ್ ಲಾಸ್ಟ್ ಟೈಮ್ ಬಾಹುಲಿ ಇಲ್ಲಿ ಪ್ರೈಸ್ ಆಗಿತ್ತು. ಹೌದು ಸರ್, ಥರ್ಡ್ ಪ್ರೈಸ್ ಆಗಿತ್ತು. ಹೌದು ಸರ್. ಕಲ್ಕಿ ಜೊತೆ ಪ್ರೈಸ್ ಆಗಿತ್ತು. ಇಲ್ಲ ಕಲ್ಕಿ ಜೊತೆಗಲ್ಲ, ಕೊಹ್ಲಿ ಜೊತೆಗಿರ್ಬೋದು. ಹೌದು, ಇರ್ಬೋದು. ಕೊಹ್ಲಿ ಜೊತೆ ಪ್ರೈಸ್ ಆಗಿತ್ತು. ಆಗಿತ್ತು. ಓಕೆ ನೋಡಿ ಸ್ನೇಹಿತರೆ, ಇದೇ ಬಾಹುಲ್ಯ ಮುಗಳಿಹಳ್ಳಿ ರೇಸ್ ಅಲ್ಲಿ 3ನೇ ಬಹುಮಾನವನ್ನ ಗೆದ್ದಿರುತ್ತೆ. ಕೊನೆಯ ಬಾರಿ ತೇಗೂರಿಂದ ಬಂದು ಭಾಗವಹಿಸಿರ್ತಿರುತ್ತೆ ನೋಡಿ. ಈಗ ಬೆಟ್ಟದಪುರದಲ್ಲಿ ಇದೆ ಸ್ನೇಹಿತರೆ. ಈ ವರ್ಷ ಇದ್ರ ಜೊತೆ ನೋಡಕ್ಕೆ ಸುಲ್ತಾನ್ ಅನ್ನ ಒಂದು ಹಳ್ಳಿಕಾರ್ ತಳಿಯ ರಾಸುವಿನೊಂದಿಗೆ ಜೊತೆಯಾಗಿ ಬಂದಿದೆ ಸ್ನೇಹಿತರೆ. ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ಓಡುತ್ತೆ ಅಂತ. ಓಕೆ ಸರ್, ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಮುಗಳಿಹಳ್ಳಿ ಗ್ರಾಮಕ್ಕೆ ಒಳ್ಳೊಳ್ಳೆ ಗೂಳಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದಾವೆ ಸ್ನೇಹಿತರೆ. ಬನ್ನಿ, ಇಲ್ಲೊಂದು ಗೂಳಿ ಇದೆ, ಇದ್ರ ಪರಿಚಯ ಮಾಡ್ಕೊಡ್ತೀನಿ. ನಮಸ್ತೆ. ನಮಸ್ತೆ. ಯಾವ ಊರಿಂದ ಬಂದಿದ್ರ? ಸಿಂಗೇನಹಳ್ಳಿ. ಸಿಂಗೇನಹಳ್ಳಿ ನೋಡಿ ಸ್ನೇಹಿತರೆ, ಸಿಂಗೇನಹಳ್ಳಿನ ಬಂದಿದ್ರೆ. ನಿಮ್ಮ ಎತ್ತಿನ ಹೆಸರು? ಡೆವಿಲ್ 355 ಅಂತ. ಡೆವಿಲ್ 355 ಸ್ನೇಹಿತರೆ ನೋಡಿ, ಡೆವಿಲ್ 355 ಅಂತ. ಇವರು ಸಿಂಗೇನಹಳ್ಳಿ ಗ್ರಾಮಸ್ಥರ ಮನೆಯಲ್ಲಿ ಡೆವಿಲ್ ಅಂತ ಒಂದು ಹೆಸರಾಂತ ರಾಸು ಇತ್ತು ಸ್ನೇಹಿತರೆ. ಅದು ಕೂಡ ಒಳ್ಳೆ ಬಹುಮಾನಗಳನ್ನು ಕೂಡ ಗೆಲ್ತಾ ಇತ್ತು ಗೂಳಿ. ಅವ್ರ ಮನೆಯಲ್ಲಿ ಹೊಸದೊಂದು ಗೂಳಿ ತಂದಿದ್ರು ನೋಡಿ, ಇದೇ ಡೆವಿಲ್ 355 ಅಂತ. ಸರ್, ಇವತ್ತು ಇದ್ರ ಜೊತೆ ಯಾವ್ದು ಜೋಡಿ ಮಾಡಿದಿರಾ? ಇದ್ರ ಜೊತೆಲಿ ಬ್ರ್ಯಾಂಡ್ ರಾಕಿ ಅಂತ ತೇಗೂರ್ದು. ಓಕೆ ನೋಡಿ, ತೇಗೂರಿನ ಬ್ರ್ಯಾಂಡ್ ರಾಕಿ ಎಲ್ಲರಿಗೂ ಗೊತ್ತು, ಹೆಸರಾಂತ ರಾಸು. ಆ ಎತ್ತನ್ನ ಜೋಡಿ ಮಾಡಿದಾರಂತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬ್ರ್ಯಾಂಡ್ ರಾಕಿ ಇಲ್ಲಿದೆ ನೋಡಿ. ಇವತ್ತು ಬ್ರ್ಯಾಂಡ್ ರಾಕಿ ಮತ್ತೆ ಡೆವಿಲ್ 355 ಅನ್ನ ಜೋಡಿ ಮಾಡಿದ್ದಾರೆ ನೋಡಿ. ಹೆಂಗೆ ಡೆವಿಲ್ 355 ತುಂಬಾ ರ್ಯಾಶ್ ಇದೆ ರಾಸು, ಸಾಧು ಎತ್ತೇನಲ್ಲ. ಇವತ್ತು ಇವೆರಡು ಎತ್ತುಗಳನ್ನ ಜೋಡಿ ಮಾಡಿದರೆ ಮುಗಳಿಹಳ್ಳಿ ರೇಸಿಗೆ ಬಂದಿದ್ದಾರೆ ಸ್ನೇಹಿತರ. ನೋಡಿ, ಇದೇ ಮುಗಳಿಹಳ್ಳಿ ರೇಸಿಗೆ ಚಾಂಪಿಯನ್ ಕಾಳಿಂಗ ಬಂದಿದ್ದಾನೆ ಸ್ನೇಹಿತರೆ. ಇವನು ಚಾಂಪಿಯನ್, ಇದು ಚೆಕ್ಕಡಿ ಚಾಂಪಿಯನ್. ಸುಮಾರು ಬಹುಮಾನಗಳನ್ನ ಚೆಕ್ಕಡಿಯಲ್ಲಿ ಬಹುಮಾನವನ್ನ ಗಳಿಸಿದ್ದಾನೆ. ಮಂಡ್ಯದವರೆಗೂ ಕೂಡ ಇದರ ಒಂದು ಕೀರ್ತಿ ಹಬ್ಬಿದೆ ಸ್ನೇಹಿತರೆ. ಈ ರಾಸು ಈಗ ಮಳೆಯಲ್ಲಿದೆ, ಹಾಗಾಗಿ ಇವಾಗ ದೊಡ್ಡ ಗಾಡಿ ರೇಸಲ್ಲಿ ಓಡ್ತಾ ಇದೆ. ಮುಗಳಿಹಳ್ಳಿ ರೇಸಿನ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಓಡಕ್ ಬಂದಿದ್ದಾನೆ ಸ್ನೇಹಿತರೆ. ಬನ್ನಿ, ಈ ರಾಸು ಜೊತೆಲಿ ಯಾವ್ದೊಂದು ಜೋಡಿ ಮಾಡಿದಾರೆ ಅಂತ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ಹೇಳಿ ಸರ್, ಇವತ್ತು ಕಾಳಿಂಗ ಜೊತೆಲಿ ಯಾವ್ದು ಪೇರ್ ಮಾಡಿದಿರಾ? ರಾಣ ಅಂತ ಹಳೆ ನಮ್ದು ಮೊದ್ಲಿಂದ ಹೊಡಿತಿದ್ವಿ. ಚಗಡಿ ಗಾಡಿಲಿ ಕಂಟಿನ್ಯೂಸ್ ಪ್ಲೇಸ್ ಮಾಡ್ತಿದ್ವಿ. ನಾವಿತ್ತು ರಾಣ ಅಂತ. ನೋಡಿ, ನಿಮಗೆಲ್ಲ ಗೊತ್ತು ಬೀರ್ನಳ್ಳಿ ರಾಣ ಅಂತ. ಅದನ್ನು ಕೂಡ ನಿಮಗೆ ಒಂದು ಸಂದರ್ಶನ ಮಾಡಿ ತೋರಿಸಿದೀನಿ. ಆ ರಾಣ ಮತ್ತೆ ಕಾಳಿಂಗ ಅಂದ್ರೆ ಸ್ನೇಹಿತರೆ, ಚಕ್ಕಡಿಯಲ್ಲಿ ಎದುರಾಳಿಗೆ ನಡ್ಕ ಉಡಿಸ್ತಿದ್ವಿ ಅಂತ ರಾಸುಗಳು ಇವೆರಡು. ಈ ಎರಡು ರಾಸುಗಳು ದೊಡ್ಡವಾಗಿ ಈಗ ಅಂತಾರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಪಾಲ್ಗೊಳ್ತಾ ಇದಾವೆ. ಸರ್, ಹೆಂಗ್ ಅನ್ಸುತ್ತೆ ಇವತ್ತು ಮುಗಳಿಹಳ್ಳಿ ಪಿಚ್ ಎಲ್ಲ ನೋಡಿ ನಿಮಗೆ? ಚೆನ್ನಾಗಿದೆ ಸರ್, ಎಲ್ಲಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ವ್ಯವಸ್ಥಿತವಾಗಿದೆ. ಒಳ್ಳೆ ಟೈಮಿಂಗ್ ಎಲ್ಲ ಕರೆಕ್ಟ್ ಆಗಿ ಓಡಿಸ್ತಿದ್ದಾರೆ. ಹೌದಾ? ಓಕೆ, ಟೈಮರ್ ಬಂದಿದೆಯಲ್ಲ ಸರ್, ಅದಕ್ಕೆ ಇವಾಗೆಲ್ಲ ಬೇಗ ಓಡ್ತಿದಾರಲ್ಲ? ಬೇಗ ಓಡ್ತಾರೆ. ಇಲ್ಲ ಅಂದ್ರೆ 1 ಗಂಟೆ ಮೇಲಾಗೋದು ನನ್ನ ಜೊತೆ ಓಡಕ್ಕೆ. ಆದ್ರೆ ಎತ್ತಾಕ ಬಂದವರಿಗೆ ಖುಷಿ, ಬೇಗ ಓಡ್ಕೊಂಡು
ಆರಾಮಾಗಿ ಬರ್ತೀವಿ. ಸರ್ ನಾನು ಕಳೆದ ಬಾರಿ ನಿಮ್ ಊರಿಗೆ ವಿಡಿಯೋ ಮಾಡಕ್ ಬಂದಾಗ ಕಾಳಿಂಗಂದು ಇದನ್ನ ನಿಲ್ಸಕ್ಕೆ 1 ಗಂಟೆ ಸಮಯ ತಗೊಂಡಿದ್ರು ಇದನ್ನ ದೇವಸ್ಥಾನ ಮುಂದೆ ನಿಲ್ಸಕ್ಕೆ. ಸರ್ ಇವತ್ತು ಒಳ್ಳೆ ಈಸಿಯಾಗಿ ನಿಂತಿದೆ. ಏನ ಈಗ ಹಂಗೆ ರ್ಯಾಶ್ ಇದೆಯಾ ಈಗ ಸಾಫ್ಟ್ ಆಗಿದೆಯಾ? ಇವಾಗ ನಾರ್ಮಲ್ ಆಗಿದೆ ಎತ್ತು. ಮೊದ್ಲಿಂದಲೂ ಮನೇಲಿ ಇದ್ದಿತ್ತಲ್ಲ, ಈಗ ಏನು ಅಷ್ಟೊಂದು ಗವರಿ ಮಾಡಲ್ಲ, ಆರಾಮಾಗಿರುತ್ತೆ. ಅಮೃತ್ ಮಹಲ್ ಹಳ್ಳಿಕಾರ್ ಮಿಕ್ಸ್ ಬರುತ್ತಲ್ಲ. ಸರ್ ಚಕ್ಕಡಿಲಿ ಎಷ್ಟು ಬಹುಮಾನ ಇದು ಸುಮಾರು? ಚಕ್ರಿಲಿ ಒಂದು 15 ಹೊಡೆದು ಬರೀ 15. ಅಷ್ಟೇ 15 ಗೆದ್ದಿದ್ದಾರೆ ನೋಡಿ ಸ್ನೇಹಿತರೆ ಚಕ್ಕಡಿಲಿ. ಈಗ ಇದು ಮಳೆಯಲ್ಲಿ ಕೆಡವಿದೆ. ಇನ್ ಮುಂದೆ ಇದರ ಆಟ ರಾಜ್ಯ ಮಟ್ಟದ ಅಂತಾರಾಜ್ಯ ಮಟ್ಟದ ದೊಡ್ಡ ಗಾಡಿ ರೇಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಮತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ನೋಡಿ ಈಗ ಇವೇ ಹೆಂಗ್ ಚಾಂಪಿಯನ್ಸ್, ಇವುಗಳಿಂದನೇ ಈ ಒಂದು ರೇಸ್ ಕಂಟಿನ್ಯೂ ಆಗ್ಬೇಕಲ್ವಾ? ಅದೇ ಸರ್ ರಾಣನು ಕೂಡ ಅದೇ ತರ ಇದ್ರ ಜೊತೆ ಬಹುಮಾನ ಗೆದ್ದಿದ್ದಲ್ಲ. ಸೇಮ್ ಎರಡು ಹಾಕೊಂಡೆ ಹೊಡೆದ್ರಿ. ಸ್ನೇಹಿತರ ನೋಡಿ ಈಗ ಕಾಳಿಂಗ ಇರೋದು ಅಜ್ಜಂಪುರ ತಾಲೂಕಿನ ನಂದೀಪುರ ಗಡಿಹಳ್ಳಿಯಿಂದ ಪಕ್ಕದ ಗ್ರಾಮದಲ್ಲಿದೆ. ರಾಣ ಜೊತೆಲಿ ಜೋಡಿ ಮಾಡಿದ್ದಾರೆ ಸ್ನೇಹಿತರೆ. ಓಕೆ ಸರ್ ಒಳ್ಳೇದಾಗ್ಲಿ. ಇದೇ ತರ ಪ್ರತಿಯೊಂದು ರೇಸಲ್ಲೂ ಭಾಗವಹಿಸ್ತೀರಿ. ನಿಮ್ಮ ಕಾಳಿಂಗ ಎತ್ತಿನ ಹೆಸರು ರಾಜ್ಯಾದ್ಯಂತ ಹಬ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಓಕೆ ಸರ್ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಇದೇ ಕಾಳಿಂಗ ಜೊತೆಲಿ ಭಾಗವಹಿಸ್ತಾ ಇರೋದು ಬೀರನಹಳ್ಳಿಯ ರಾಣ ಅಂತ. ಸುಮಾರು 38 ಬಹುಮಾನಗಳನ್ನ ಮುಡಿಗೇರಿಸಿಕೊಂಡಿದ್ದಾನೆ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ ಸರ್ ಇವತ್ತು ಕಾಳಿಂಗ ಜೊತೆ ಜೋಡಿ ಮಾಡಿದಿರಾ? ಚೆನ್ನಾಗೈತೆ. ಫೇವರ್ ಚೆನ್ನಾಗ್ ಕೂರ್ಸಿದ್ವಿ, ಹಳ ಫೇವರ್ ಕೂರ್ಸಿದೀವಿ. ಹೊಡಿಬೇಕು ಅಂತಲೇ ಕೂರ್ಸಿದೀವಿ. ಏನ್ ಆಗ್ತೈತೆ ನೋಡ್ಬೇಕು, ಓಡ್ಬೇಕು. ಗಾಡಿಯ ಓಡಿದ್ಮೇಲೆ ಗೊತ್ತಾಗೋದು. ಚೇತಂದರಿಗೆ ಒಂದು ಸ್ವಾಗತ. ತುಂಬಾ ಧನ್ಯವಾದಗಳು. ಮುಗಳಿಹಳ್ಳಿ ಪಿಚ್ ಎಲ್ಲ ನೋಡ್ರಿ ಏನ್ ಅನ್ಸುತ್ತೆ? ಚೆನ್ನಾಗೈತೆ. ಟ್ರ್ಯಾಕ್ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ. ರೇಸ್ನು ಚೆನ್ನಾಗ್ ಮಾಡ್ಕೊಡ್ತಾ ಇದಾರೆ. ಟ್ರೋಫಿಗಳು ವಿಭಿನ್ನವಾಗಿದಾವೆ. ಒಳ್ಳೆ ಟ್ರೋಫಿ ತರಿಸಿದ್ದಾರೆ. ಚೆನ್ನಾಗ್ ಮಾಡ್ಕೊಡ್ತಾ ಇದಾರೆ. ಏನು ಕುಂದು ಕೊರತೆ ಏನು ಇಲ್ಲ. ಗಲಾಟೆ ಇದಕ್ಕೇನು ಅವಕಾಶ ಇಲ್ಲ ಇಲ್ಲಿ. ಟ್ರೋಫಿ ಗೆಲ್ಲಕ್ಕೆ ಖುಷಿ ಅಲ್ಲ? ಖುಷಿ ಆಗ್ತೈತಿ. ಯಾಕೆಂದ್ರೆ ಬಸವಣ್ಣನ ಇಕ್ಕಿದ್ದಾರೆ ಟ್ರೋಫಿಗೆ. ನಾವು ಬಸವಣ್ಣನ ಹಾಕೊಂಡ್ ಬಂದಿರೋದು. ಖುಷಿ ಆಗ್ತೈತಿ. ನೋಡ್ಬೇಕು. ನಾವ್ ಆಡ್ಬೇಕಾರೆ ಇಂತ ಟ್ರೋಫಿ ಇರ್ಲಿಲ್ಲ. ನಮ್ ಮಂಡಿಗೆ ಹಾಕೊಂಡ್ ಹೋಗ್ಬೇಕಾರೆ ಈಗ ಯಾವ ಅಂತ ದನೇರ್ ಇರ್ಲಿಲ್ಲ ಅಲ್ಲಿ. ಈಗ ಹಾಕಬೇಕಾರೆ ಹಾಲಲ್ಲೋ 2 ಅಂದ್ರೆ 30-35 ಜೊತೆ ಆಗವು. ನಾವ್ ಹೋಗ್ಬೇಕಾರೆ 100-110 ಜೊತೆ ಮೇಲೆ ದನ ಆಗವು. ಅಂತದ್ರಾಗೆ ಫೈಟ್ ಮಾಡ್ಕೊಂಡ್ ಫಸ್ಟ್ ಹೊಡ್ಕೊಂಡ್ ಬರ್ತಿದ್ದು. ಹಂಗಿತ್ತು. ಇವತ್ತೆಲ್ಲ ಹಂಗಿಲ್ಲ. ಆದ್ರೆ ರೇಸ್ ಚೆನ್ನಾಗ್ ಮಾಡ್ಕೊಡ್ತಿದ್ದಾರೆ. ಇಷ್ಟ ಹೇಳಕ್ಕೆ ಬಯಸ್ತೀನಿ. ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ರಾಣ ಎತ್ತಿನ ಮಾಲೀಕರು. ಓಕೆ ಸರ್ ಒಳ್ಳೇದಾಗ್ಲಿ. ಇದೇ ತರ ರೇಸ್ ಅಲ್ಲಿ ಪಾಲ್ಗೊಳ್ಳಿ. ದನಕರಗಳ ಸಂರಕ್ಷಣೆ ನಿಮ್ಮಂತ ರೈತರಿಂದ ಆಗ್ಲಿ ಅಂತ ಕೇಳ್ಕೊಂತೀವಿ. ಒಳ್ಳೇದಾಗ್ಲಿ ನಿಮಗೂ. ಸರ್ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್ ಯಾವೂರಿಂದ ಬಂದಿದ್ರಾ? ಕಡೂರ್ ಹತ್ರ ಜಿಗ್ನಹಳ್ಳಿ ಅಂತ. ಜಿಗ್ನಹಳ್ಳಿ ಅಂತ. ಸರ್ ನಿಮ್ಮ ಎತ್ತಿನ ಹೆಸರು? 555 ಅರ್ಜುನ್ ಅಂತ. ಅರ್ಜುನ್ 555. ನೋಡಿ ಸ್ನೇಹಿತರೆ ಇದ್ರ ಹೆಸರು 555 ಅರ್ಜುನ್ ಅಂತ. ಸರ್ ಇದು ಎಲ್ಲಿಂದ ತಗೊಂಬಂದಿದ್ ನೀವು? ಇದು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದಿಂದ ಬೆಳಗಾಮಿಂದ. ಎಷ್ಟು ದಿನ ಆಯ್ತು ಸರ್ ತಂದು? ಇದು ತಗೊಬಂದೆ 1 ತಿಂಗಳಾಯ್ತು. ಒಂದ್ 5 ಕಣ ಹಾಕಿದೀವಿ. 5 ಕಣದಲ್ಲಿ ಫಸ್ಟ್ನೇ ಕಣನೇ ಪ್ರೈಸ್ ಆಗ್ಬೇಕಾಯ್ತು. ಅಲ್ಲೊಂಚೂರು ನಮ್ದು ಕಿರಿಕಾಗಿ ಬಿಟ್ಟು ಬಂದೆ. ಸರ್ ಅರಕಲಗೂಡ ಹತ್ರ ಕಿರಿಕಾಗಿ ಬಿಟ್ಟು ಬಂದೆ. ಈಗ ಮೊನ್ನೆ ನಡೀತು. ಅಲ್ಲಿ 4th ಪ್ರೈಸ್ ಆಯ್ತು. ಯಾವ ಊರಲ್ಲಿ ಸರ್? ಕಬ್ಳಿಗೆರೆ. ಕಬ್ಳಿಗೆರೆಯಲ್ಲಿ 4ನೇ ಬಹುಮಾನ. ಓಕೆ ಸರ್ ಇವತ್ತು ಮುಗಳಿಹಳ್ಳಿಯಲ್ಲಿ ಇದ್ರಲ್ಲಿ ಇದ್ರ ಜೊತೆ ಯಾವ್ದು ಪೇರ್ ಮಾಡಿದಿರಾ? ಲಕ್ಕನ್ ಅಂತ, ಗೆಬ್ರಿಕರ ಅಂತಾರೆ, ಕಡ್ಲೆಕರ ಅಂತಾರೆ. ಸ್ನೇಹಿತರೆ ಗೆಬ್ರಿಕರ ಕಡ್ಲೆಕರ ಅಂತ ಕೇಳಿದ್ರ, ಲಕಾನ್ ಅಂತಾನು ಕೂಡ ಕರೀತಾರೆ. ಅದೊಂದ್ ಜೋಡಿ ಮಾಡಿದ್ರಂತೆ ಇವತ್ತು. ಸರ್ ಏನ್ ಅನ್ಸುತ್ತೆ ಈ ಒಂದು ಪಿಚ್ ಎಲ್ಲ ನೋಡ್ತಾ ಇದ್ರೆ? ಬಾರಿ ಅದ್ಭುತವಾಗಿ ನಡೆಸ್ತಾರೆ. ಲಾಂಗ್ ಪಿಚ್ಚು. ಅದೆಲ್ಲ ದಮ್ ಬಿದ್ದವು ಫಸ್ಟ್ ಆಗ್ತಾವ ಅಷ್ಟೇ. ಹೌದು ಸರ್ ಹೌದು. ನೋಡಿ ಪಿಚ್ ಸ್ನೇಹಿತರೆ ಸುಮಾರು 180 ಮೀಟರ್ ಇದೆ. ತಾಕತ್ತಿರ ಅಂತ ಎತ್ತುಗಳು ಮಾತ್ರ ಇಲ್ಲಿ ಓಡಕ್ ಸಾಧ್ಯ. ದಮ್ ಗಟ್ರ ಎತ್ತು ಅಂತ ಹೇಳ್ತಾ ಇದಾರೆ. ಸರ್ ನಿಮ್ಮ ಎತ್ತಿಗೆ ಏನ್ ಅನ್ಸುತ್ತೆ? ನಮ್ಮ ಎತ್ತಿಗೂ ಮಾಡ್ಸಿದ್ ಪಿಚ್ಚು ನೋಡ್ಬೇಕು. ದೇವ್ರ ದಯೆ. ಲಕ್ಕನದ್ ಇರ್ಬೇಕು. 4 ಆಕಾರದಲ್ಲಿ 1 ಬಹುಮಾನ ಗೆದ್ದಿರಿ. ಹೌದು ನೋಡಿ ಸ್ನೇಹಿತರೆ 4ರಲ್ಲಿ ಮೊದಲನೇದ ಗೆಲ್ಬೇಕಾಗಿತ್ತಂತೆ. ಅನಿವಾರ್ಯವಾಗಿ ಆಗಿಲ್ಲ. ಅದು ಬಿಟ್ರೆ ಕಳೆದ ಆಕಾರದಲ್ಲಿ 4ನೇ ಬಹುಮಾನವನ್ನ ಗೆದ್ದಿದ್ದಾರೆ. ಸರ್ ಗೋಳಿ ಹೆಂಗೆ ರ್ಯಾಶ್ ಇದೆಯಾ? ಸಾಧನ ನೀವೇ ನೋಡ್ತಿರಲ್ಲ ಸರ್. ಟಾಪ್ ನೂ ಹಾಕಿಲ್ಲ, ನಾವೇನು ಹಾಕಿಲ್ಲ. ಸಾಧು ಆಯಕ್ಕೂ ಬರಲ್ಲ. ನೋಡಿ ಸ್ನೇಹಿತರೆ ಗೂಳಿ ಅಂದ್ರೆ ಜನ ಭಯ ಬೀಳ್ತಾರೆ. ಟಾಪ್ ಆಗ್ತಲೇ ನಿಲ್ಸ್ಕೊಂಡು ಇಂಟರ್ವ್ಯೂ ಕೊಡಲ್ಲ, ಸಂದರ್ಶನವನ್ನ. ಇವರೇ ಸಿಂಪಲ್ ಆಗಿ ನಿಲ್ಸ್ಕೊಂಡು ಮಾಡ್ತಿದಾರೆ. ನಮಗೂ ಸ್ನೇಹಿತರೆ ಅದ್ರ ಮುಂದೆನೆ ನಿಂತಿದೀವಿ. ಗೂಳಿ ಅಂತ ಅನಿಸ್ತಿಲ್ಲ. ಒಂದ್ ಹಳ್ಳಿಕಾರ್ ಎತ್ತಿನ ಮುಂದೆ ನಿಂತ್ಕೊಂಡು ಸಂದರ್ಶನ ಮಾಡ್ದಂಗ ಆಗ್ತಾ ಇದೆ. ಮೊದ್ಲಿಗೆ ಬಾರಿ ರ್ಯಾಶ್ ಇತ್ತು. ಅವ್ರು ಸಾಕಿದ್ ಓನರ್ ಇದುವರೆಗೂ ಹಿಡಿದಿಲ್ಲ ಅಂತ ಒಂದಾಗದಲ್ಲಿ. ಹೆಂಗ್ ಪಳಗ್ಸ್ಬಿಟ್ಟಿರ? ನಮ್ಮ ಹತ್ರ ಬಂದ್ಮೇಲೆ ಅದೇನಪ್ಪ ಒಂದೇ ಆಗದಲ್ಲಿ ಹಿಡಿತಾ ಇರೋದ್ ನಾವು. ಏನೋ ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕ ಕಟ್ ಬಿದ್ದಿದೆ ಈಗ ಅದು. ಹೌದು ಸರ್ ಒಳ್ಳೇದಾಗ್ಲಿ. ನೀವು ಅಲ್ಲಿಂದ ತಗೊಂಬಂದಿರೋದಕ್ಕೂ ಒಂದು ಬಹುಮಾನ ತಂದು ಕೊಟ್ಟಿದೆ. ಇದೇ ತರ ರೇಸಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ನಿಮ್ಮ ಒಂದು ಹೆಸರಿಗೆ ತಂದು ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಥ್ಯಾಂಕ್ಸ್ ಸರ್. ಓಕೆ ಸರ್ ಧನ್ಯವಾದಗಳು. ಓಕೆ ಸರ್. ಸ್ನೇಹಿತರೆ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಮ್ಮೆ ಈ ವಿಡಿಯೋವನ್ನ ನೋಡಿ. ಜೀವನದಲ್ಲಿ ಒಂದು ಸಲ ಆದ್ರೂ ಮನೆ ಕಟ್ಟಬೇಕು ಅಂತ ಎಲ್ಲ ಯೋಚನೆ ಮಾಡಿರ್ತೀರಾ. ಆದ್ರೆ ಮನೆ ಕಟ್ಟುವಾಗ ಆ ನಿಮ್ಮ ಹೊಸ ಮನೆಗೆ ಎಲೆಕ್ಟ್ರಿಕಲ್ ಐಟಮ್ ಮತ್ತು ಪ್ಲಂಬಿಂಗ್ ಐಟಮ್ ಅನ್ನ ತರೋಕೆ ಅಂತ ಸಾಮಾನ್ಯವಾಗಿ ನಮ್ಮ ಅಜ್ಜಂಪುರದ ಜನ ಬೆಂಗಳೂರು ಮತ್ತು ದಾವಣಗೆರೆಯ ಹಾದಿಯನ್ನ ಹಿಡಿದಿರ್ತೀರಾ. ಆದರೆ ಅಷ್ಟೊಂದು ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಈಗ ನಿಮಗಿಲ್ಲ. ಅಜ್ಜಂಪುರದ ಬುಕ್ಕಂಬೂದಿ ರಸ್ತೆಯಲ್ಲಿ ಶಿವ ಸೂಪರ್ ಮಾರ್ಕೆಟ್ ಆಪೋಸಿಟ್
ಬೆಳಕು ಹೋಮ್ ಎಸೆನ್ಷಿಯಲ್ ಎಂಬುವ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಐಟಂಗಳು ದೊರೆಯುವ ಅಂಗಡಿ ಇದೆ. ಸ್ನೇಹಿತರೆ, ಈ ಅಂಗಡಿಯಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಐಟಂಗಳು ರೀಸನಬಲ್ ಪ್ರೈಸ್ ನಲ್ಲಿ ದೊರೆಯುತ್ತವೆ. ನಿಮ್ಮ ಹೊಸ ಮನೆಗೆ ಗಾಳಿ, ನೀರು, ಬೆಳಕುಗಳನ್ನು ಕೊಡುವಂತಹ ಎಲ್ಲಾ ಸಾಮಗ್ರಿಗಳನ್ನ ನೀವು ಇಲ್ಲಿ ಖರೀದಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಕರೆ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಾವ ಊರಿಂದ ಬಂದಿದ್ದೀರಾ? ಸರ್ ಚಿಕ್ಕಮಗಳೂರ್ ಹತ್ರ ಕೆಂಪನಹಳ್ಳಿ ಅನ್ನೋ ಗ್ರಾಮ. ಕೆಂಪನಹಳ್ಳಿ. ಕೆಂಪನಹಳ್ಳಿ ನೋಡಿ ಸ್ನೇಹಿತರೆ, ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಗ್ರಾಮದಿಂದ ಬಂದಿದ್ರೆ. ಗಿಬ್ರಿ ಕರ ಅಂತ ನೀವೆಲ್ಲ ಕೇಳಿರ್ತಾರ, ಕಡ್ಲೆ ಕರ ಅಂತಾನೂ ಕೂಡ ಕರೀತಾರೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೊಂಬು ತುಂಬಾ ಟ್ರೆಂಡ್ ಆಗಿದೆ. ಈಗ ಸ್ಟಾರ್ಟಿಂಗ್ ನಾವು ಈ ಎತ್ತೆ ನೋಡಿದ್ದು ಈ ತರ ಒಂದು ಕೊಂಬಿನ ರಾಸು. ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯದ ರಾಸುಗಳಲ್ಲಿ ಅನೇಕ ರಾಸುಗಳು ಈ ತರ ಕಾಣ್ತಿದಾವೆ. ನೋಡಿ, ಇದು ಈ ತರ ಕೊಂಬಿನ ರಾಸು ಇವತ್ತು ಜೋಡಿ ಎತ್ತಿನ ಗಾಡಿ ರೇಸ್ ಅಲ್ಲಿ ಒಂದು ಹೆಸರು ಮಾಡ್ತಾ ಇದೆ. ಸರ್ ಏನ್ ಅನ್ಸುತ್ತೆ? ಖುಷಿ ಆಗೋದು ಇನ್ನೇ ಹೇಳೋದು. ಸರ್ ಎಷ್ಟ ಕಡ ಭಾಗವಹಿಸಿದ್ರ? ಸರ್ ಚಟ್ಟಿ ಗಾಡಿ ಸಣ್ಣ ಕರು ಇದು. ಎರಡಲ್ಲಿ ಕರುವಿಂದ ಹೊಡಿತಿರೋದು. ಚಟ್ಟಿ ಗಾಡಿ ಒಂದ 8 ರೇಸ್ ಹಾಕಿರ ಸರ್. 8ರಲ್ಲಿ ಒಂದ್ 6 ರೇಸ್ ಹೊಡೆದಿವಣ. 6 ರೇಸ್ ಹೊಡೆದಿವಿ. ದೊಡ್ಡ ರೇಸಿಗೆ ಒಂದ್ 8 ರೇಸ್ ಹಾಕಿವಿ. 6 ರೇಸ್ ಪ್ರೈಸ್ ಹೊಡಿಬೇಕಾದ್ರೆ 4ನೇ ರೌಂಡ್ ಸೋತಿರೋದು. ಅದು ಎಲ್ಲ ಚಾಂಪಿಯನ್ ಎತ್ತಿಗೆ ಸೋತಿರೋದು. ಒಂದ್ ಹೆಜ್ಜೆಲ್ಲ ಸೋತ್ ಬಂದಿರೋದು. ಅಂದ್ರೆ ಇದು ಸಾಮಾನ್ಯವಾಗಿ ಒಪ್ಕೊಂಡಿಲ್ಲ. ಎಲ್ಲರಿಗೂ ಟಕ್ಕರೆ ಕೊಟ್ಟಿರೋದು. ಒಂದ್ ಹೆಜ್ಜೆಲ್ಲಾರ ಸೋತಿದೀವಿ. ಹೊಡಿತೀವಿ ಅನ್ನೋ ನಂಬಿಕೆ ಇದೆ. ಈಗಿನ್ನು 6ರಲ್ಲೂ ಕಡೆ ಬಿದ್ದಿರೋದು. ಈಗ ಈ ವರ್ಷ ಹೊಡಿತೀವಿ ಸರ್. ನೋಡಿ ಸ್ನೇಹಿತರೆ, ಇದು ಚೆಕ್ಕಡಿಲಿ ಚಾಂಪಿಯನ್. ಇದು ದೊಡ್ಡ ಎತ್ತಿನ ಗಾಡಿ ರೇಸ್ ಅಲ್ಲಿ ಇವತ್ತು ಓಡ್ತಾ ಇದೆ. ಸೋಲನ್ನ ಈಜಿಯಾಗಿ ಸ್ವೀಕರಿಸೇ ಇಲ್ಲ ನಮ್ಮ ಎತ್ತು ಅಂತ ಹೇಳ್ತಿದ್ರೆ. ಹೌದು ಸ್ನೇಹಿತರೆ, ನಾವು ಕೂಡ ತುಂಬಾ ಕಡೆ ರೇಸಿಗೆ ಹೋದಾಗ ನೋಡಿದೀವಿ. ಆ ಸ್ಪರ್ಧೆಯಲ್ಲಿ ನಾನಾ ನೀನಾ ಅಂತ ಹೇಳಿ ಸ್ನೇಹಿತರೆ ಇದು ಪ್ರೈಸ್ ಒಳಕ್ ಹೋಗ್ಬೇಕಾರ್ಲೆ ಸೋತಿತ್ತೆ. ಈಜಿಯಾಗಿ ಸರ್ ಪ್ರಥಮ ರೌಂಡ್ ಸೋತಿರೋದೇ ಕಮ್ಮಿ. ಪ್ರಥಮ ರೌಂಡ್ ಇದುವರೆಗೂ ಸರ್ ಆಡಿರೋದು 8 ರೇಸ್ ಆಡ್ಬೋದು. ದೊಡ್ಡ ರೇಸ್ 8 ರೇಸ್ ಅಲ್ಲಿ ಇದುವರೆಗೂ ಫಸ್ಟ್ನೇ ರೌಂಡ್ ಸೋತಿಲ್ಲ ಸರ್. ಹೌದಾ? ಸೋತ ಇಲ್ಲ. ಪ್ರೈಸ್ ಒಳಗೆ 4ನೇ ರೌಂಡೇ ಸೋತಿರೋದು ಬರೀ ಇದು. ಅದು ಎಲ್ಲ ಪ್ರೈಸ್ ಆಗಿರೋ ಎತ್ತಿಗೆ ಸೋತದ್ದು. ಫಸ್ಟ್ ಹೊಡೆದ್ರೆ ಎಸ್ಪೆಷಲಿ ಫಸ್ಟ್ ಹೊಡೆದ್ರೆ ಎತ್ತಿಗೆ ಸೋತಿರೋದು ನಾವು ಜಾಸ್ತಿ ಸರ್. ಸರ್ ಎಷ್ಟು ವರ್ಷ ಆಯ್ತು ನೀವು ತಗೊಂಡ್ಬಂದಿದ್ದು? ಇದಕ್ಕೆ 2ನೇ ವರ್ಷ ಸರ್. ಇದು ಬೂಕುನ್ ಬೆಟ್ಟ ಜಾತ್ರೆಯಲ್ಲಿ ತಂದಿರೋದು. 2ನೇ ವರ್ಷ ಆಯ್ತು. 2 ವರ್ಷ ಆಯ್ತು ಸರ್ ನಮ್ಮ ಹತ್ರ ಬಂದು. ಸರ್ ಇವತ್ತು ನಿಮ್ಮ ಕೆಂಪನಹಳ್ಳಿಯಿಂದ ಮುಗಳಿಹಳ್ಳಿ ಬಂದಿದ್ದೀರಾ. ಈ ಮುಗಳಿಹಳ್ಳಿಲಿ ಒಂದು ಸ್ಪರ್ಧೆ ಅಂಕಣ ಎಲ್ಲ ನೋಡ್ತಾ ಇದ್ರೆ, ಒಂದು ವ್ಯವಸ್ಥೆ ನೋಡ್ರಿ ಏನ್ ಅನ್ಸುತ್ತೆ? ಸರ್ ಸೂಪರ್ ನಡೆಸಿದ್ದಾರೆ. ಲಾಂಗ್ ಪಿಚ್ಚು. ನೋಡೋಣ ಸರ್ ಏನಾಗುತ್ತೆ. ಅದೃಷ್ಟ ಇದ್ದಾರೆ, ಹೊಡಿತಾರೆ. ನಿಮ್ಮ ಇದ್ರ ಜೊತೆಲಿ ಜೋಡಿ ಮಾಡಿರೋ ಬ್ರ್ಯಾಂಡ್ ಅರ್ಜುನದವರು ಅದೇ ಹೇಳಿದ್ದು, ತುಂಬಾ ದಮ್ಮು ಗಟ್ಟಿರೋ ಅಂತ ತಾಕತ್ತಿರ ಅಂತ ಎತ್ತೇ ಇಲ್ಲಿ ಪ್ರೈಸ್ ಮಾಡೋದು ಅಂತ. ನಿಮಗೂ ಹಂಗೆ ಹಾ ಸರ್, ತಾಕತ್ತಿರ ಮಾತ್ರ ಹೊಡೆಯಕ್ ಸಾಧ್ಯ. ಇವತ್ತು 200 ಮೀಟರ್ ಲೆಕ್ಕಾಚಾರಕ್ಕೆ ಇಟ್ಟಾರೆ ಪಿಚ್ಚು. ಸಖತ್ ಲಾಂಗ್ ಇದೆ. ನೋಡೋಣ ಸರ್. ಮೇನ್ ಸರ್ ಟ್ರೋಫಿಗಳು ನೋಡಿದ್ರೆ ಎಂತರಿಗೂ ನಾವು ಬಹುಮಾನ ಗೆಲ್ಬೇಕು ಅನ್ಸುತ್ತೆ. ಹೊಡಿಬೇಕು ಅನ್ಸುತ್ತೆ ಸರ್. ಹೊಡಿಬೇಕು ಅನ್ಸುತ್ತೆ. ನೋಡೋಣ ಸರ್. ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ. ನೀವು ಕೂಡ ಒಂದ್ ಪ್ರೈಸ್ ಗೆಲ್ಲಿ ಇಲ್ಲಿ ಅಂತ ನಾವು ಹಾರೈಸ್ತೀವಿ. ಹಾ ಸರ್.